ಸರ್ಕಾರಿ ಕಚೇರಿಗೆ ರೀಲ್ಸ್ ಮಾಡೋಕ್ಕೆ ಬರ್ತಾರ ಅಧಿಕಾರಿಗಳು ಎನ್ನುವ ಪ್ರಶ್ನೆ. ಜನರ ಸಮಸ್ಯೆಗೆ ಸ್ಪಂದಿಸದೇನೆ ಕಚೇರಿಯಲ್ಲಿ ರೀಲ್ಸ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಕಚೇರಿಯಲ್ಲಿ ನಗರಸಭೆ ಕಮಿಷನರ್ ರೀಲ್ಸ್ ಮಾಡಿದ್ದಾರೆ. ಓ ಮೈ ಗಾಡ್, ನೋಡಿ, ಯಾವುದೋ ಚಿಕ್ಕ ಪುಟ್ಟ ಸಿಬ್ಬಂದಿ ರೀಲ್ಸ್ ಮಾಡ್ತಾರೆ ಅಂತ ಹೇಳಿದರೆ ಓಕೆ, ಅದು ಕೂಡ ಅವಕಾಶ ಇಲ್ಲ. ಆದರೆ ಸಿಬ್ಬಂದಿಗೆ ಬುದ್ಧಿ ಹೇಳಬೇಕಾದ ಕಮಿಷನರೇ, ನಗರಸಭೆ ಆಯುಕ್ತರೇ ಇಲ್ಲಿ ರೀಲ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಚ್ಚರಿ ಇದೆ. ನೆಲಮಂಗಲ ನಗರಸಭೆ ಪೌರಾಯುಕ್ತರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ. ಅವರ ಹೆಸರು ಗಂಗಾಧರ್ ಅಂತೇಳಿ. ಅವರ ರೀಲ್ಸ್ ಕೂಡ ಈಗ ವೈರಲ್ ಆಗಿದೆ. ಅತ್ತ ನಗರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಪರದಾಟ ಇದೆ. ಸಮಸ್ಯೆ ಬಗ್ಗೆ ಹೇಳಿದರೆ ನೋಡೋಣ, ಕೇಳೋಣ, ಮಾಡೋಣ. ಕಮಿಷನರ್ ಈ ರೀತಿ ಹೇಳ್ತಾರೆ, ಬಟ್ ಆ ಕಮಿಷನರ್ಗೆ, ಗಂಗಾಧರ್ಗೆ ರೀಲ್ಸ್ ಮಾಡೋಕ್ಕೆ ಬಹಳ ಟೈಮ್ ಇದೆ. ರೀಲ್ಸ್ ಮಾಡ್ತಾ ಹೆಚ್ಚು ವ್ಯೂಸ್ ತಗೊಂಡು, ಲೈಕ್ಸ್ ತಗೊಂಡು ಹೀರೋ ಆಗ್ಲಿಕ್ಕೆ ಹೊರಟಿದ್ದಾರೆ ಗಂಗಾಧರ್ ಸಾಹೇಬರು. ನಿಜಕ್ಕೂ ಅಚ್ಚರಿ ಅನಿಸುತ್ತೆ ರೀ, ನಾಚಿಕೆ ಆಗಬೇಕಿದು. ಆಸಿ ಹೊದ್ದುಕೊಳ್ಳೋಷ್ಟು ಸಮಸ್ಯೆಗಳಿದ್ದಾವಿಲ್ಲಿ ನಗರಸಭೆಯಲ್ಲಿ. ಈ ಅಪ್ಪ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಸ್ಟೈಲಲ್ಲಿ ರೀಲ್ಸ್ ಮಾಡ್ತಾ ಕೂತವನೆ. ಏನು ಅನ್ಕೋಬೇಕು ಜನ ಏನು ಅನ್ಕೋತಾರೆ? ಈ ಅಪ್ಪ ರೀಲ್ಸ್ ಹೀರೋನಾ, ರೀಲ್ಸ್ ಕಮಿಷನರಾ, ರಿಯಲ್ ಕಮಿಷನರಾ? ನಿಜಕ್ಕೂ ಬೇಸರ ಆಗುತ್ತೆ. ಹಿರಿಯ ಅಧಿಕಾರಿಗಳ ಜಾಗದಲ್ಲಿದ್ದು, ಹಿರಿಯಣ್ಣನ ಸ್ಥಾನದಲ್ಲಿದ್ದು, ಹಿರಿಯಕ್ಕನ ಚಾಳಿ ಮನೆ ಮಂದಿ ಅಂತಾರಲ್ಲ, ಇವರನ್ನು ನೋಡಿ ಏನು ಕಲಿಬೇಕು ಸಿಬ್ಬಂದಿ? ಹಾಗಾದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರಸಭೆ ಆಯುಕ್ತರ ಅವತಾರ ನೋಡಿ ಇದು. ಕಾರ್ತಿಕ್, ನಿಜಕ್ಕೂ ಕೂಡ ಇದು ಗಾಬರಿ ಆಗುತ್ತೆ. ಈ ರವಿಚಂದ್ರನ್ ಅವತಾರ, ಉಪೇಂದ್ರ ಅವತಾರ, ಏನಿದು ರಿಯಲ್ ಕಮಿಷನರ, ರೀಲ್ ಕಮಿಷನರ? ನಿಜವಾಗ್ಲೂ ಇವರು ಸರ್ಕಾರಿ ಅಧಿಕಾರಿ ಏನ್ರಿ? ಹೌದು ದಶರಥ್, ಏನು ಇತ್ತೀಚೆಗೆ ನೆಲಮಂಗಲ ಭಾಗದಲ್ಲಿ ಏನು ಹಲವು ಮೂಲಭೂತ ಸೌಕರ್ಯಗಳನ್ನ, ಏನು ತೊಂದರೆಗಳನ್ನ ನಗರಸಭೆ ಮುಂದೆಗಡೆ ಬಿಂಗೆಗಳನ್ನ ಹಿಡಿದು, ಪೊರಕೆಯನ್ನ ಹಿಡಿದು, ಹೀಗೆಲ್ಲ ಏನು ತರಹೇವಾರಿ ಪ್ರತಿಭಟನೆಯನ್ನ ಜನರು ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ರು ಕೂಡ ನೆಲಮಂಗಲದಲ್ಲಿ ಎಲ್ಲೋ ಒಂದು ಕಡೆ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ತಲುಪಿಸುವಲ್ಲಿ ಏನು ನಗರಾಡಳಿತ ಒಂದ್ ರೀತಿ ಎಲ್ಲೋ ಎಡವ್ತಾ ಇದೆ ಅಂತ ಕೂಡ ಆರೋಪಗಳು ಕೇಳ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಏನು ಕೆಲಸದ ಸಮಯದಲ್ಲೇ, ಕರ್ತವ್ಯದಲ್ಲೇ ಇರುವಾಗಲೇ, ಅದು ನಗರಸಭೆ ಸರ್ಕಾರಿ ಕಚೇರಿ ಒಳಗಡೆಯೇ ಈ ಏನು ನೆಲಮಂಗಲ ನಗರಸಭೆ ಪೌರಾಯುಕ್ತರು ಈ ಒಂದು ರೀತಿ ರೋಸ್ ಹಿಡಿದು, ಹೂವ ರೋಸಾ ಹೂವ ಹಾಗೂ ಏನು ಈ ಒಂದು ನಾನಾ ಸಾಂಗ್ ಗಳಿಗೆ ರೀಲ್ಸ್ ಮಾಡಿರೋದು ಒಂದ್ ರೀತಿ ಟೀಕೆಗೂ ಕೂಡ ಒಳಗಾಗ್ತಾ ಇದೆ. ಏನು ಇತ್ತೀಚೆಗೆ ನಗರಸಭೆಯ ವ್ಯಾಪ್ತಿಗೆ ಒಳಪಡುವಂತಹ ಒಂದು ರಾಜಕಾಲುವೆ ಬಗ್ಗೆ ಕೂಡ TV5 ಸುದ್ದಿಯನ್ನ ವರದಿ ಮಾಡಿತ್ತು. ಆ ವರದಿ ಸಂಬಂಧ ಏನು ಪೌರಾಯುಕ್ತರ ಬಳಿ ಈ ಒಂದು ಪ್ರಶ್ನೆ, ಹೌದು ಮಾಡ್ತೀವಿ, ನೋಡ್ತೀವಿ ಅಂತ ಉಡಾಫೆ ಉತ್ತರವನ್ನ ಕೊಡ್ತಿದ್ರು. ಉಡಾಫೆ ಉತ್ತರವನ್ನ ಕೊಡೋದಿಕ್ಕೆ ಕಮಿಷನರ್ ಇದ್ದಾರಾ, ಅಥವಾ ಏನು ಕೆಲಸ ಕಾರ್ಯ ಮಾಡೋದಿಕ್ಕಿದ್ದಾರಾ, ಅಥವಾ ಈ ರೀತಿ ರೀಲ್ಸ್ ಅನ್ನ ಮಾಡಿಕೊಂಡು ಸಮಯ ಕಳೆಯೋದಿಕ್ಕೆ ಇದ್ದಾರಾ ಅಂತ ಈ ಸದ್ಯ ಜನ ಪ್ರಶ್ನೆಗಳನ್ನ ಏನು ಮುಂದಿರ್ತಿರುವುದು. ಸದ್ಯ ಏನು ನಗರಸಭೆ ಪೌರಾಯುಕ್ತರ ಈ ಒಂದು ರೀಲ್ಸ್ ಹುಚ್ಚಾಟ ಎಲ್ಲೆಡೆ ವೈರಲ್ ಆಗಿದ್ದು ಟೀಕೆಗೂ ಕೂಡ ಒಳಗಾಗಿದೆ. ಅಲ್ಲ, ಅಷ್ಟಿದ್ರೆ ಸರ್ಕಾರಿ ಅಧಿಕಾರಿ ಆಗೋ ಬದಲು ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಟ್ಟು ಬಣ್ಣ ಹಚ್ಚಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಒಳ್ಳೇದಿತ್ತಪ್ಪ. ಸುಮ್ಮನೆ ಇಲ್ಲಿ ಬಂದು ಜನರಿಗೂ ಸರ್ಕಾರಕ್ಕೂ ಮೋಸ ಮಾಡ್ಕೊಂಡು ಕೂತ್ರೆ ಹೇಗೆ ಇದು? ಜನ ಇಡೀ ಶಾಪ್ ಹಾಕೋದಿಲ್ವಾ? ಹೌದು ದಶರಥ್, ಏನು ನಗರಸಭೆ ಪೌರಾಯುಕ್ತ ಗಂಗಾಧರ್ ಅವರ ಈ ಒಂದು ನಡತೆ ಹಾಗೂ ಬೆಳವಣಿಗೆ ಏನು ಪೌರಾಯುಕ್ತರು ಹುದ್ದೆಯಿಂದ ಏನು ಸೋಷಿಯಲ್ ಮೀಡಿಯಾ ಕಂಟೆಂಟರ್ ಆಗಿ ಏನು ಬದಲಾಗ್ತಿದ್ದಾರಾ ಕಮಿಷನರ್ ಎಂಬ ಚರ್ಚೆ ಕೂಡ ಸದ್ಯ ನೆಲಮಂಗಲ ವ್ಯಾಪ್ತಿಯಲ್ಲಿ ಕೇಳ ಬರ್ತಾ ಇದೆ. ಏನು ಇದು ಏನು ಇತ್ತೀಚೆಗೆ ನಡೆದಿರುವಂತಹ ಪ್ರಸಂಗವಾಗಿದ್ದು, ಏನು ಮೇಲಾಧಿಕಾರಿಗಳು ಈ ಒಂದು ಘಟನೆಯನ್ನ ಗಮನ ಹರಿಸಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕು, ಓರ್ವ ಮೇಲಾಧಿಕಾರಿಯಾಗಿ ತಾನೇ ಒಬ್ಬ ಮೇಲಾಧಿಕಾರಿಯಾಗಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕೆಂಬ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಹೊರಡಿಸಬೇಕಾಗಿದೆ ದಶರಥ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್.